ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ಏತಸ್ಯಾಂ ಸಾಧ್ವಿ ಸಂಧ್ಯಾಯಾಂ ಭಗವಾನ್ ಭೂತಭಾವನಃ ಪರೀತೋ ಭೂತಪರ್ಷದ್ಭಿರ್ವೃಷೇಣಾಟತಿ ಭೂತರಾಟ್. ಅನುವಾದ: ಭೂತರಾಜನಾದ ಶಿವನು ತಮ್ಮ ಕಲ್ಯಾಣಕ್ಕಾಗಿ ಆತನನ್ನು ಸುತ್ತುವರೆದಿರುವ ಭೂತಗಳೊಡಗೂಡಿ ತನ್ನ ವಾಹನ ಬಸವನ ಮೇಲೆ ಕುಳಿತು ಈ ಹೊತ್ತಿನಲ್ಲಿ ಸಂಚರಿಸುತ್ತಿರುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪ ಮುನಿಗಳು ತಮ್ಮ ಹೆಂಡತಿಗೆ ಹೇಳ್ತಾರೆ, ನಿನ್ನ ಋಣ ತೀರ್ಸೋದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ಮಕ್ಕಳನ್ನ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ನೀನು ಕಾಮೇಚ್ಛೆ ಪಡ್ತಾ ಇದೆಯಲ್ಲ, ಅದನ್ನು ನಾನು ತಕ್ಷಣ ತೀರಿಸ್ತೀನಿ, ಆದರೆ ಬೇರೆಯವರು ನನ್ನನ್ನು ನಿಂದನೆ ಮಾಡಬಾರ್ದು, ಅದಕ್ಕೆ ನೀನು ಕೆಲವೊಂದು ಕ್ಷಣ ಕಾಯ್ಬೇಕಷ್ಟೇ ಅಂತ ಅಂದ್ಬಿಟ್ಟು ಹೇಳಿ, ಯಾಕೆ ಅಂತಲೂ ಹೇಳ್ತಾರೆ. ಈ ಒಂದು ನಿರ್ದಿಷ್ಟ ಸಮಯ ಇದೆಯಲ್ಲ, ಇದು ಅಮಂಗಳಕರವಾಗಿರುವಂಥದ್ದು. ಯಾಕೆಂದರೆ ಈ ಒಂದು ಸಮಯದಲ್ಲಿ ಭೀಕರವಾಗಿ ಕಾಣುವಂಥ ಭೂತಗಳು ಮತ್ತು ಭೂತಪತಿಯ ನಿರಂತರ ಸಂಗಾತಿಗಳು ಕೂಡ ಕಾಣಿಸ್ಕೊಳ್ತವೆ ಅಂತ ಅಂದ್ಬಿಟ್ಟು ಹೇಳಿದರು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಭೂತರಾಜನಾದಂತಹ ಶಿವ ಇದನಲ್ಲ, ಅವನು ತಮಗೆ ಕಲ್ಯಾಣವಾಗಲಿ ಅಂತಂದ್ಬಿಟ್ಟು ಅವನನ್ನು ಸುತ್ತುವರೆದಿರ್ತಾರಲ್ಲ ಭೂತಗಳು, ಅವ್ರ ಜೊತೆ ಕೂಡಿ ತನ್ನ ವಾಹನ ಯಾವುದು ಬಸವ, ಅದ್ರ ಮೇಲೆ ಕೂತ್ಕೊಂಡು ಈ ಒಂದು ಸಮಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿವ ಅಥವಾ ರುದ್ರ ಭೂತಗಳ ರಾಜ. ಭೂತ ಜೀವಿಗಳು ಕ್ರಮೇಣ ಆತ್ಮ ಸಾಕ್ಷಾತ್ಕಾರದ ಹಾದಿಯ ಕಡೆ ಸಾಗಲು ಶಿವನನ್ನು ಆರಾಧಿಸುತ್ತಾರೆ. ಮಾಯಾವಾದಿ ಆರಾಧಕರು ಬಹುಮಟ್ಟಿಗೆ ಶಿವನ ಆರಾಧಕರಾಗಿರುತ್ತಾರೆ. ಮತ್ತು ಶ್ರೀಪಾದ ಶಂಕರಾಚಾರ್ಯರು ಮಾಯಾವಾದಿ ತತ್ವಜ್ಞಾನಿಗಳಿಗೆ ದೇವನಿಲ್ಲವೆಂಬುದನ್ನು ಬೋಧಿಸಲು ಬಂದ ಶಿವನ ಅವತಾರವೆಂದು ಭಾವಿಸಲಾಗಿದೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಶಿವ ಅಥವಾ ರುದ್ರ ಅಂತ ಹೇಳ್ಬೋದು. ಅದು ಭೂತಗಳ ರಾಜ ಅವನು. ಭೂತ ಜೀವಿಗಳು ಇರ್ತಾರಲ್ಲ, ಈಗ ನಾವು ಮನುಷ್ಯ ಜೀವಿಗಳು, ಪ್ರಾಣಿ ಜೀವಿಗಳು, ಪಕ್ಷಿ ಜೀವಿಗಳು, ಅದೇ ರೀತಿ ಭೂತ ಜೀವಿಗಳು ಇದ್ದಾರೆ. ಅವರು ಕ್ರಮೇಣ ತಾವು ಕೂಡ ಆತ್ಮ ಸಾಕ್ಷಾತ್ಕಾರದ ಹಾದಿ ಕಡೆ ಹೋಗಬೇಕು ಅಂತಾನೆ ಅವರು ಶಿವನನ್ನ ಆರಾಧನೆ ಮಾಡ್ತಾರೆ. ಈಗ ಮಾಯಾವಾದಿ ಆರಾಧಕರು ಇರ್ತಾರಲ್ಲ, ಭಗವಂತ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥವರು ಕೂಡ ಬಹುಮಟ್ಟಿಗೆ ಅವರು ಎಲ್ಲ ಶಿವನ ಆರಾಧಕರೇ ಆಗಿರ್ತಾರೆ. ಶ್ರೀಪಾದ ಶಂಕರಾಚಾರ್ಯರಿದಾರಲ್ಲ, ಅವರು ಮಾಯಾವಾದಿ ತತ್ವಜ್ಞಾನಿಗಳಿಗೆ ದೇವರು ಇಲ್ಲ ಅನ್ನುವಂಥ ಬೋಧನೆ ಮಾಡೋದಕ್ಕೋಸ್ಕರನೇ ಬಂದಿರುವಂಥ ಶಿವನ ಅವತಾರ ಅಂತಾನೆ ಹೇಳಿದ್ದಾರೆ. ಶಿವನೇ ಅವರಿಗೆಲ್ಲ ಬೋಧನೆ ಮಾಡೋದಕ್ಕೋಸ್ಕರ ಅಂತಾನೆ ಶಂಕರಾಚಾರ್ಯರಾಗಿ ಬಂದು ಇಲ್ಲಿ ಬೋಧನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ಮುಂತಾದ ಘೋರ ಪಾಪಗಳ ಫಲವಾಗಿ ಭೂತಗಳಿಗೆ ಭೌತಿಕ ಶರೀರವಿರುವುದಿಲ್ಲ. ಮಾನವ ಸಮಾಜದಲ್ಲಿ ಭೂತಗಳು ಭೌತಿಕ ಅಥವಾ ಆಧ್ಯಾತ್ಮಿಕ ಆತ್ಮಹತ್ಯೆಯಲ್ಲಿ ಅಂತಿಮ ಆಶ್ರಯ ಪಡೆಯುತ್ತವೆ. ಭೌತಿಕ ಆತ್ಮಹತ್ಯೆಯು ದೇಹದ ನಾಶಕ್ಕೆ ಕಾರಣವಾದರೆ ಆಧ್ಯಾತ್ಮಿಕ ಆತ್ಮಹತ್ಯೆಯ ವೈಯಕ್ತಿಕ ಅಸ್ತಿತ್ವದ ನಾಶಕ್ಕೆ ಕಾರಣವಾಗುತ್ತದೆ. ಅಂದರೆ ಇಲ್ಲಿ ಆ ಭೂತಗಳೆಲ್ಲ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಮನುಷ್ಯ ಸಮಾಜದಲ್ಲಿ ಭೂತಗಳು ಅಂದರೆ ನಾವು ಜೀವಿಗಳು ಭೌತಿಕ ಅಥವಾ ಆಧ್ಯಾತ್ಮಿಕ ಆತ್ಮಹತ್ಯೆಯಲ್ಲಿ, ಅಂದರೆ ಈಗ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಅಂದರೆ ಯಾವಾಗ ಭೌತಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆದರೂ ಆಗಿರ್ಬೋದು, ಅವರಿಗೆ ನನಗೆ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದರು ಅಂತಂದರೆ ಆತ್ಮಹತ್ಯೆ ಅನ್ನೋದು ಅಂತಿಮ ಆಶ್ರಯ ಅಂತ ಅವರು ತಗೊಳ್ತಾರೆ. ಈಗ ಭೌತಿಕ ಆತ್ಮಹತ್ಯೆ ಅನ್ನೋದು ದೇಹದ ನಾಶಕ್ಕೆ ಕಾರಣವಾದರೆ, ಆಧ್ಯಾತ್ಮಿಕ ಆತ್ಮಹತ್ಯೆ ಅನ್ನೋದು ಏನಾಗುತ್ತೆ, ನಮ್ಮ ವೈಯಕ್ತಿಕ ಅಸ್ತಿತ್ವ ಅದರ ನಾಶಕ್ಕೆ ಕಾರಣವಾಗುತ್ತೆ ಅಲ್ವಾ. ಈಗ ನಾವು ಮನುಷ್ಯ ಜೀವನದಲ್ಲಿ ಹುಟ್ಟಿದ್ದೀವಿ, ಅದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿಲ್ಲ ಅಂತಂದರೆ ಅದು ನಾವು ಆತ್ಮಹತ್ಯೆ ಮಾಡ್ಕೊಂಡ ಹಾಗೇನೆ ಲೆಕ್ಕ ಆಗುತ್ತೆ. ಯಾಕೆ ಅಂದರೆ ಸಿಕ್ಕಿರುವಂಥ ಒಂದು ಚಾನ್ಸನ್ನು ಕಳ್ಕೊಂಡ್ರೆ ನಮ್ಮ ವೈಯಕ್ತಿಕ ಅಸ್ತಿತ್ವದ ನಾಶನೇ ಆಗುತ್ತಲ್ವ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಂಡ್ರೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಎರಡೂ ರೀತಿಯಲ್ಲೂ ಕೂಡ ನಮಗೆ ಅದು ನಾಶಕ್ಕೆ ಕಾರಣನೇ ಆಗುತ್ತೆ. ಭೌತಿಕವಾಗಿ ತಗೊಂಡಾಗ ದೇಹ ನಾಶ ಆಗುತ್ತೆ, ಆಧ್ಯಾತ್ಮಿಕವಾಗಿ ತಗೊಂಡಾಗ ನಮ್ಮ ಅಸ್ತಿತ್ವನೇ ನಾಶ ಆಗುತ್ತೆ. ಮಾಯಾವಾದಿ ತತ್ವಜ್ಞಾನಿಗಳು ತಮ್ಮ ವೈಯಕ್ತಿಕತೆಯನ್ನು ಕಳೆದುಕೊಂಡು ನಿರಾಕಾರ ಆಧ್ಯಾತ್ಮಿಕ ಬ್ರಹ್ಮಜ್ಯೋತಿಯ ಅಸ್ತಿತ್ವದಲ್ಲಿ
ಲೀನವಾಗಲು ಅಪೇಕ್ಷಿಸುತ್ತಾರೆ. ಭೂತಗಳ ವಿಚಾರದಲ್ಲಿ ಕರುಣಾಮಯಿಯಾದ ಶಿವನು ಭೂತಗಳು ನಿಂದಾತ್ಮಕ ಕೀಳು ಮಟ್ಟದಲ್ಲಿದ್ದರೂ ಅವುಗಳಿಗೆ ಭೌತಿಕ ಶರೀರ ದೊರಕುವಂತೆ ಮಾಡುತ್ತಾನೆ. ಅಂದರೆ ಇಲ್ಲಿ ಮಾಯಾವಾದಿಗಳು ಇರ್ತಾರಲ್ಲ, ಅವರು ತಮ್ಮ ವೈಯಕ್ತಿಕತೆಯನ್ನು ಕಳ್ಕೊಂಡು ಆಮೇಲೆ ನಿರಾಕಾರ ಬ್ರಹ್ಮಜ್ಯೋತಿ ಇರುತ್ತಲ್ಲ, ಆಧ್ಯಾತ್ಮಿಕ ಜ್ಯೋತಿ, ಆ ಅಸ್ತಿತ್ವದಲ್ಲೇ ನಾವು ಲೀನವಾಗಬೇಕು ಅಂತ ಅವರು ಅನ್ಕೊಳ್ತಾರೆ. ಈಗ ಇಂಥ ಭೂತಗಳ ವಿಚಾರದಲ್ಲಿ ಯಾರಿಗೆ ಶರೀರನೇ ಇರೋದಿಲ್ಲ, ಆ ರೀತಿ ಆಗ್ಬಿಟ್ಟು ಅಲಿತಾ ಇರ್ತಾರಲ್ಲ, ಅಂಥವರ ವಿಚಾರದಲ್ಲಿ ಕರುಣಾಮಯ್ಯ ಆದಂತಹ ಶಿವ. ಯಾಕೆ? ಈ ಜಗತ್ ಪಾಲಕ ರಕ್ಷಕ ಅವನು ಅಲ್ವಾ. ಅದಕ್ಕೋಸ್ಕರ ಶಿವ ಏನು ಮಾಡ್ತಾನೆ, ಆ ಭೂತಗಳು ನಿಂದಾತ್ಮಕವಾಗಿ ಕೀಳು ಮಟ್ಟದಲ್ಲಿದ್ದರೂ, ಎಲ್ಲರೂ ಬೈಕೊಳ್ತಾರೆ ಮತ್ತು ಕೀಳು ಮಟ್ಟದಲ್ಲಿ ಇದ್ದರೂ ಕೂಡ ಅವರಿಗೆ ಭೌತಿಕ ಶರೀರ ಸಿಗೋ ಹಾಗೆ ಅವನು ಮಾಡ್ತಾನೆ. ಕಾಲ ಮತ್ತು ಸಂದರ್ಭಗಳ ಪರಿವೇ ಇಲ್ಲದೆ ಲೈಂಗಿಕ ಭೋಗದಲ್ಲಿ ನಿರತರಾಗುವ ಸ್ತ್ರೀಯರ ಗರ್ಭದಲ್ಲಿ ಅವುಗಳನ್ನು ಇರಿಸುತ್ತಾನೆ. ದಿತಿ ಕೆಲವು ಕ್ಷಣ ಕಾಯುವಂತಾಗಬೇಕೆಂದು ಕಶ್ಯಪರು ಈ ಸಂಗತಿಯನ್ನು ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದರು. ನೋಡಿ, ಇಲ್ಲಿ ಶಿವ ಕರುಣಾಮಯಿ. ಯಾರು ಈ ರೀತಿ ಇವಾಗ ಲೈಂಗಿಕ ಮಾಡಬೇಕು ಅಂತಂದರೆ ಅದಕ್ಕೊಂದು ಸಮಯ ಸಂದರ್ಭ ಅನ್ನೋದು ಇರುತ್ತೆ. ಅದು ರಾತ್ರಿಯ ವೇಳೆ ಆ ರೀತಿ ಮಾಡಬೇಕಾಗಿರುವಂಥ ಕಾರ್ಯ. ಆದರೆ ಇಲ್ಲಿ ಸಂಧ್ಯಾಕಾಲದಲ್ಲಿ, ಈಗ ಸಂಧ್ಯಾಕಾಲದಲ್ಲಿ ಶಿವ ಮತ್ತು ಭೂತಗಳು ಪ್ರೇತಗಳು ಓಡಾಡುವಂಥ ಸಮಯ ಅಂತ ಹೇಳ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಏನಾದರೂ ಲೈಂಗಿಕ ಭೋಗದಲ್ಲಿ ನಿರತರಾದರೆ ಅಂಥವರ ಸ್ತ್ರೀಯರ ಗರ್ಭದಲ್ಲಿ ಭಗವಂತ ಈ ಭೂತಗಳಿಗೆ ಒಂದು ಚಾನ್ಸ್ ಕೊಡ್ತಾನೆ. ಆಯಿತು, ನೀವು ಹೋಗ್ಬಿಟ್ಟು ಅವರ ಗರ್ಭದಲ್ಲಿದ್ದು ಉದ್ಧಾರ ಆಗಿ ಅಂತ ಅಂದ್ಬಿಟ್ಟು. ಅಂದರೆ ಭೂತ ಪ್ರೇತಗಳು ನಮ್ಮ ಶರೀರದಲ್ಲಿ ಬಂದು ನೆಲೆಸುವ ಹಾಗಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ದಿತಿ ನೀನು ಸ್ವಲ್ಪ ಹೊತ್ತು ಕಾಯಬೇಕು ಅಂತ ಕಶ್ಯಪರು ಅಲ್ಲಿ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಳು ಅರ್ಥ ಮಾಡ್ಕೊಳ್ತಾಳ ಇಲ್ವಾ ಅನ್ನೋದು ನಾವು ಮುಂದೆ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.